ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತ ಇಲ್ಲಿ ಒಂದು ಸಿಂಪಲ್ ಪ್ರಶ್ನೆ ಇದೆ ನೋಡ್ರಿ. ಈ ಪ್ರಶ್ನೆಯನ್ನ ನಾವು ಯಾವ ತರ ಬಿಡಿಸ್ಕೋಬೇಕು ಅಂತ ಹೇಳಿ ನೋಡ್ಕೊತ ಬಂದಾಗ ಸಾಕಷ್ಟು ಏನಾಗಿದಪ್ಪ ಅಂದ್ರೆ ಸಾಹಿತ್ಯ ರಿಲೇಟೆಡ್ ಆಗಲಿ ಪ್ರಶಸ್ತಿಗಳ ರಿಲೇಟೆಡ್ ಕ್ವಶನ್ಸ್ ಗಳು ಬಂದಿದಾವ. ಕ್ವಶನ್ಸ್ ಏನಿದೆಪ್ಪ ಅಂದ್ರೆ ಭಾರತ ಸರ್ಕಾರ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತ ಕ್ವಶನ್ಸ್ ನ ಕೊಡ್ತಾರೆ. ಇಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ನಾವು ನೀಡುವಂತ ಅತ್ಯುನ್ನತ ಶ್ರೇಷ್ಠವಾದ ಪ್ರಶಸ್ತಿ ಅಂತ ನೋಡಿದಾಗ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಪದ್ಮ ವಿಭೂಷಣ, ಜ್ಞಾನಪೀಠ, ಭಾರತ ರತ್ನ ಮತ್ತು ಸರಸ್ವತಿ ಸಮ್ಮಾನ ಇದ್ರ ಒಳಗಡೆ ಸರಿಯಾದ ಉತ್ತರ ಯಾವುದು ಅಂತ ನೋಡ್ಕೊಂಡಾಗ ಆಪ್ಷನ್ಸ್ 2 ಜ್ಞಾನಪೀಠ ಪ್ರಶಸ್ತಿ ಇದಕ್ಕೆ ಸರಿ ಉತ್ತರ ಆಗ್ತದ. ಸರ್ ಹಾಗಾದ್ರೆ ಜ್ಞಾನಪೀಠ ಪ್ರಶಸ್ತಿ ಇದು ಭಾರತ ದೇಶದಲ್ಲಿನೇ ಭಾರತ ಸರ್ಕಾರ ನೀಡುವಂತ ಅತ್ಯಂತ ಶ್ರೇಷ್ಠವಾದ ಪ್ರಶಸ್ತಿ, ಅದರಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ. ಇನ್ನು ಜ್ಞಾನಪೀಠ ಪ್ರಶಸ್ತಿ ಅಂತಂದಾಗ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಂತ ಭಾಷೆ ಅಂತಂದಾಗ ಹಿಂದಿ, ಅದನ್ನ ಬಿಟ್ರ ಸೆಕೆಂಡ್ ಯಾವ್ದಪ್ಪ ಅಂದ್ರೆ ಕನ್ನಡ. ಆದ್ರೆ ನಿಮ್ಗೆ ಹಿಂಗ್ ಕ್ವಶನ್ಸ್ ನ ಕೇಳ್ಬೋದು, ಜ್ಞಾನಪೀಠ ಪ್ರಶಸ್ತಿಯನ್ನ ಅತಿ ಹೆಚ್ಚು ಪಡೆದುಕೊಂಡಂತ ರಾಜ್ಯ ಅಂತ ಸಂಕಲ್ಪದಾಗ ನಾವು ಕರ್ನಾಟಕನೇ ಹಾಕ್ಬೇಕು. ಯಾಕಪ್ಪ ಅಂದ್ರೆ ಕರ್ನಾಟಕ ಸುಮಾರು 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆಯುತ್ತದೆ. ಒಂದನೇದವರು ಕುವೆಂಪುರಾದ್ರೆ ಚಂದ್ರಶೇಖರ್ ಕಂಬಾರತನ 8 ಜ್ಞಾನಪೀಠ ಪ್ರಶಸ್ತಿಗಳು ನಮ್ಗೆ ದೊರಕಿದಾವೆ. ಅವು ಯಾವ್ಯಾವ ಅವ್ರ ಕೃತಿಗಳಿಗೆ ಯಾವ್ಯಾವ ಕ್ಷೇತ್ರಕ್ಕೆ ಸಾಹಿತ್ಯ ಅಂದ್ರೆ ಯಾವ್ಯಾವ ಕೃತಿಗೆ ಒಬ್ಬೊಬ್ಬರಿಗೆ ಸಮಗ್ರ ಸಾಹಿತ್ಯಕ್ಕೆ ಇತ್ತೀಚೆಗಂತೂ ಸಾಹಿತ್ಯ ಕ್ಷೇತ್ರಕ್ಕೆ ಸಮಗ್ರವಾಗಿ ಕೊಡುಗೆ ನೀಡಿದಂತ ಎಲ್ಲ ಭಾರತ ದೇಶ ಸಂವಿಧಾನದ 22 ಭಾಷೆಗಳಿದಾವಲ್ಲ ಅಧಿಕೃತವಾಗಿ ಆ 22 ಭಾಷೆಗಳಲ್ಲಿ ಯಾವುದೇ ಒಂದು ಭಾಷೆಗಳಲ್ಲಿ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡ್ತಾರೆ ಅನ್ನೋದು ಗೊತ್ತಿರಲಿ. ಅದೇ ರೀತಿಯಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ಅಂತ ಅಂದಾಗ ಇನ್ನೊಂದು ಪ್ರಶಸ್ತಿ ಇದೆ, ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ, ಅದು ಕೂಡ ಒಂದು ಉನ್ನತವಾದ ಪ್ರಶಸ್ತಿ. ಅದಕ್ಕಿಂತ ಜಾಸ್ತಿ ಉನ್ನತವಾಗಿದೆ ಯಾವ್ದಪ್ಪ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ. ಇನ್ನ ಸಾಹಿತ್ಯ ಕ್ಷೇತ್ರಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಪ್ರಶಸ್ತಿ ಯಾವಪ್ಪ ಅಂದ್ರೆ ಸರಸ್ವತಿ ಸಮ್ಮಾನ್ ಅಂತ ಹೇಳಿ ಈ ಕೆ ಬಿರ್ಲಾ ಫೌಂಡೇಶನ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ 1991 ಅಂತ ಕರಿತೀವಿ. ಅಲ್ಲಿ ಇದನ್ನ ಏನ್ ಮಾಡಾಕತ್ತಾರಪ್ಪ ಅಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಈ ಪ್ರಶಸ್ತಿಯನ್ನ ಅಲ್ಲಿ ಕೂಡ ನೀಡಾಕತ್ರು. ಇದು ಕೂಡ ಸಾಹಿತ್ಯ ಕ್ಷೇತ್ರಕ್ಕೆ. ಇನ್ನು ಪದ್ಮ ವಿಭೂಷಣ, ಇಲ್ಲಿ ಭಾರತ ರತ್ನ ಅಂತಿದೆ ನೋಡ್ರಿ. ಈ ಭಾರತ ದೇಶದಲ್ಲಿ ಈಗ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ಶ್ರೇಷ್ಠವಾದ ಪ್ರಶಸ್ತಿ ಹಂಗ ನಾಗರಿಕ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಭಾರತ ರತ್ನ, ಅದನ್ನ ಬಿಟ್ಟರೆ ಪದ್ಮ ವಿಭೂಷಣ, ನೆಕ್ಸ್ಟ್ ಪದ್ಮಭೂಷಣ, ಅದಾದ ನಂತರ 4ನೇದು ಯಾವಪ್ಪ ಅಂದ್ರೆ ಪದ್ಮಶ್ರೀ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ, ಕರ್ನಾಟಕದಲ್ಲಿ ನೋಟು ಮುದ್ರಣ ಕೇಂದ್ರ ಇರುವ ಸ್ಥಳ ಯಾವ್ದಪ್ಪ ಅಂದ್ರೆ ಮೈಸೂರು ಅಂತ ಕರಿತೀವಿ. ಒಟ್ಟು ಭಾರತ ದೇಶದಲ್ಲಿ 4 ನೋಟು ಮುದ್ರಣ ಸ್ಥಳಗಳಲ್ಲಿ ನಮ್ಮ ಕರ್ನಾಟಕದ ಮೈಸೂರು ಕೂಡ ಒಂದು. ಯಾವ್ದಪ್ಪ ಅಂದ್ರೆ ದೇವಾಸ, ಸಾಲ್ಬೋನಿ, ನಾಸಿಕ ಅಂತೇಳಿ 3 ಸ್ಥಳಗಳಾದ್ರೆ ಇನ್ನು ಮೈಸೂರನ್ನು ಕೂಡ 4ನೇದು. ಈ ತರ ಪ್ರಶ್ನೆಗಳು ಸಾಕಷ್ಟು ಬರ್ತಿರ್ತವೆ. ಸಾಧ್ಯ ಆದಷ್ಟು ಏನ್ ಮಾಡ್ತಿರ್ತಪ್ಪ ಅಂದ್ರೆ ಹೇಳ್ತಿರ್ತೀನಿ. ಇನ್ನು ಟಂಕಶಾಲೆಗಳು ಕಲ್ಕತ್ತಾ, ನೋಯ್ಡಾ, ಅಲ್ಲಿ ಕೂಡ ಟಂಕಶಾಲೆಗಳು ಬೇರೆ, ನೋಟು ಮುದ್ರಣಾಲಯಗಳು ಬೇರೆ. ಇವು ನೆನಪಿರಲಿ. ನಮ್ಮ ಪೇಜಸ್ಗಳನ್ನ ಫಾಲೋ ಮಾಡ್ಕೊಡ್ರಿ. ಸಿಂಪಲ್ ಟ್ರಿಕ್ಸ್ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಾಗಿದೆ. ಎಲ್ಲ ಈ ತರ ಉಪಯುಕ್ತ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಚಾನಲ್ ನೋಡ್ತಿರ್ಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದಗಳು.